ಅಂದರೆ ಇವಾಗ ತಾನೇ ಹೊಸ ಕ್ಯಾಮ್ರಾ ಪರ್ಚೇಸ್ ಮಾಡಿದೆ. ಆ ವಿಡಿಯೋ ಫುಲ್ ಹಿಂದಿಯಲ್ಲಿ ಮಾಡಿದ್ದೇನೆ ನಾನು. ಏನಕ್ಕಂದರೆ ಹಿಂದಿ ಜನ ಅವರು ತುಂಬ ಜನ ಡಿಮ್ಯಾಂಡ್ ಮಾಡ್ತಾಯಿದ್ರು, ಕೇಳ್ತಾಯಿದ್ರು, ಸರ್ ವಿಡಿಯೋ ಮಾಡಿ ತುಂಬ ಜನ ಆಯಿತು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಸೊ ಜಸ್ಟ್ ಅದು ಆ ವಿಡಿಯೋ ನಾನು ಲಿಂಕಲ್ಲಿ ಹಾಕಿರ್ತೀನಿ, ಹಿಂದಿಯಲ್ಲಿದೆ, ಬಟ್ ಅದಕ್ಕೆ ಮಾತ್ರ ಇಂಗ್ಲೀಷ್ ಸಬ್ಟೈಟಲ್ಸ್ ಇರುತ್ತೆ. ಸೊ ನೋಡಿ, ಇದು ಹೊಸ ಕ್ಯಾಮ್ರಾನೂ ಇದೆ. ಆಮೇಲೆ ಹೊಸ ಕ್ಯಾಮ್ರಾದ ಅನ್ಬಾಕ್ಸಿಂಗು ವಿಡಿಯೋ ಮಾಡ್ತೀನಿ ನಾನು, ಅದನ್ನು ಹಾಕ್ತೀನಿ. ಬನ್ನಿ ಈಗ ಹೋಗೋಣ, ಮನೆಗೆ ಬನ್ನಿ. ನಾನು ಇಲ್ಲಿಂದರೆ ಮಾಂಗ್ ಕಾಕ್ ಏರಿಯಾದಲ್ಲಿದ್ದೀನಿ. ಮಾಂಗ್ ಕಾಕ್ ಏರಿಯಾ ಬಂದುಬಿಟ್ಟು ಇದು ಶಾಪಿಂಗ್ ತುಂಬ ಫೇಮಸ್ಸು. ಸೊ ಮಾಂಗ್ ಕಾಕ್ ಸ್ಟೇಷನ್ ನೋಡಿ, ಇಲ್ಲಿಂದ ಹೋಗೋಣ ಮನೆಗೆ. ಇವಾಗ ನಾನು ಮನೆಗೆಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕು ಗುರು. ನಾಳೆ ಹೋಗ್ಬೇಕು ನಾನು ಶೆಂಜನ್ಗೆ ವಾಪಸ್. ನೋಡಿ, ಇದು ಮಾಂಗ್ ಕಾಕ್ ಸ್ಟೇಷನ್. ಮುಂಚೆ ಸಿಕ್ಕಾಪಟ್ಟೆ ರಶ್ ಇರ್ತಾಯಿತ್ತು, ಇವಾಗ ಜನ ಖಾಲಿ ಹೊಡಿತಾ ಇದ್ದಾರೆ. ಅಂದರೆ ಈ ರಶ್ಕಿನ 10 ಪಟ್ಟು ಜಾಸ್ತಿ ಜನ ಇರ್ತಾಯಿದ್ದು ನಾರ್ಮಲಲ್ಲಿ. ಈ ಕೋವಿಡ್ಗೋಸ್ಕರ ಜನ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ, ತುಂಬ ಕಡಿಮೆ ಆಗಿದೆ. ಬನ್ನಿ ಮತ್ತೆ ಟ್ರೈನ್ ತೊಗೊಂಡು ಇಲ್ಲಿದ್ದಪ್ಪ ಟ್ರೈನ್ ಇಲ್ಲಿ ಬನ್ನಿ. ಹಾಂಗ್ಕಾಂಗ್ ಮೆಟ್ರೋ ಹೋಗೋಣ. ಹಾಂಗ್ಕಾಂಗ್ ಮೆಟ್ರೋ ಹೋಗ್ಬೇಕಂದ್ರೆ ನೀವು ಈ ಕಾರ್ಡ್ ತೊಗೋಬೇಕು. ಇದಕ್ಕೆ ಆಕ್ಟೋಪಸ್ ಕಾರ್ಡ್ ಅಂತ ಹೇಳ್ತಾರೆ. ಇದು ಕಾರ್ಡ್ ಎಲ್ಲಿ ಬೇಕಲ್ಲಿ ನೀವು ದುಡ್ಡು ಕೊಟ್ಟು ತೊಗೋಬೋದು. ಇದಕ್ಕೇನು ಪಾಸ್ಪೋರ್ಟ್ ತೋರಿಸ್ಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಏನೂ ಇಲ್ಲ, ಝಂಜಟ್ಟಿಲ್ಲ. ಈ ಕಾರ್ಡ್ ತೊಗೊಂಡ್ರೆ ಈ ಕಾರ್ಡಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಥರ ಎಲೆಕ್ಟ್ರಾನಿಕ್ ಮನಿ ಇದು, ಶಾಪಿಂಗ್ ಮಾಡ್ಬೋದು. ಆಮೇಲೆ ಎನಿ ಟ್ರಾನ್ಸ್ಪೋರ್ಟೇಷನ್, ಆಲ್ ಕೈಂಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಟ್ಯಾಕ್ಸಿ, ಪಬ್ಲಿಕ್ ಬಸ್ಸು ಎಲ್ಲ ಕಡೆ ಈ ಕಾರ್ಡ್ ವ್ಯಾಲಿಡ್ ಇದೆ. ನೋಡಿ, ಜನ ಎಲ್ಲ ಹಂಗೆ ನಿಂತ್ಕೊಂಡು ಆ ಕಾರ್ಡಿಗೆ ದುಡ್ಡು ಹಾಕ್ತಾ ಇದ್ದಾರೆ. ಇಲ್ಲಿ ಇವೆಲ್ಲ ನೋಡಿ, ಇವೆಲ್ಲ ಮಷಿನ್ಸ್ ಇದೆಯಲ್ಲ, ಆ ಕಾರ್ಡನ್ನ ಚಾರ್ಜ್ ಮಾಡಿಸ್ಬೇಕು. ನೋಡಿ, ಅವ್ರು ದುಡ್ಡು ಹಾಕಿದ್ರು $100. ನೋಡಿ ಎಷ್ಟೊಂದು ಮಷಿನ್ ಇಟ್ಟಿದ್ದಾರೆ. ಯಾಕಂದರೆ ಇದು ಸಿಕ್ಕಾಪಟ್ಟೆ ಶಾಪಿಂಗ್ ಏರಿಯಾ ಇದು ಮಾಂಗ್ ಕಾಕ್ ಬಂದುಬಿಟ್ಟು. ಬನ್ನಿ ವಾಪಸ್ ಹೋಗೋಣ. ಒಂದು ಕೈಲಿ ಬ್ಯಾಗ್ ಇದೆ, ಹಾಗಾಗಿ ಬಿಡು ಗುರು, ಕ್ಯಾಮ್ರಾ ತುಂಬ ಶೇಕ್ ಆಗ್ತಾಯಿದೆ. ಬನ್ನಿ ನೋಡಿ, ಈ ಥರ ಇಡಬೇಕು. 169 ಬ್ಯಾಲೆನ್ಸ್ ಇದೆ. ಟ್ರೈನ್ ಒಂದು ನಿಮಿಷ, ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗ್ತಾಯಿದೆ, ಕ್ಷಮಿಸಿ. ಬನ್ನಿ, ಎಲ್ಲ ಕ್ಯಾಮ್ರಾ ಸಿಕ್ಕಾಪಟ್ಟೆ ಲಗೇಜ್ ಆಗಿಬಿಟ್ಟಿದೆ. ಬನ್ನಿ, ಇಲ್ಲಿ ಈ ಥರ ಹೋಗ್ಬೇಕು ಕೆಳಗಡೆ. ಟೈಮ್ ಸಿಕ್ಕರೆ ನಿಮಗೆ ಮೊನ್ನೆ ರಾತ್ರಿ ಅದು ಇದು ತೋರಿಸಿ, ಮೊನ್ನೆ ರಾತ್ರಿ ಮಾಡಿದ್ದಲ್ಲ ಶೂಟಿಂಗ್, ಅದನ್ನು ನಾನು ಡೇ ಟೈಮಲ್ಲಿ ತೋರಿಸ್ತೀನಿ. ಬನ್ನಿ, ಆ ಏರಿಯಾ ತುಂಬ ಚೆನ್ನಾಗಿದೆ. ಬಂದು ನೋಡಿ ಯಾವುದೋ ಟ್ರೈನು ಇಲ್ಲ, ನಾವು ಇಟ್ಟು ಹೋಗ್ಬೇಕು. ರೆಡ್ ಲೈನ್ ತೊಗೊಂಡು ಇಲ್ಲಿಂದ ಅರೆ ನಾವು ಆ ಕಡೆ ಹೋಗ್ಬೇಕಾ? ಇನ್ಚಾರ್ಜ್ ಹೋಗ್ಬೇಕು. ಕರೆಕ್ಟ್, ನಾವು ಇದೆಲ್ಲ ತಪ್ಪಿದ್ವಿ. ಟುವರ್ಡ್ಸ್ ಇನ್ನೊಂದಕ್ಕೆ ಹೋಗ್ಬೇಕು ನಾವು. ಇದು ನೋಡೋಣ, ಇದೆಲ್ಲ ಹೋಗುತ್ತೆ. ಇಲ್ಲ, ರಾಂಗೂರು. ಓ, ಇನ್ನೂ ಕೆಳಗಡೆ ಹೋಗ್ಬೇಕು. ಇಲ್ಲಿ ಹೋಗ್ಬೇಕು ನಾವು. ಕರೆಕ್ಟ್, ಟುವರ್ಡ್ಸ್ ಸೆಂಟ್ರಲ್ ಹೋಗ್ಬೇಕು. ಅದೇ ಅಂದ್ಕೊಂಡೆ ನಾನು. ಶಿಂಷಾ ಸುಯಿ, ನಾನು ಹೋಟ್ಲಿರೋದು ಶಿಂಷಾ ಸುಯಿಯಲ್ಲಿ. ಲೈಫ್ ಸಿಕ್ಕಾಬಟ್ಟೆ ಫಾಸ್ಟ್ ಗುರು ಹಾಂಗ್ಕಾಂಗಲ್ಲಿ. ಟಕ 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 ಉಡ್ತಾ ಇರುತ್ತೆ ಹಾಂಗ್ಕಾಂಗ್ ಲೈಫ್. ಸೆಂಟ್ರಲ್, ಓಕೆ, ಟುವರ್ಡ್ಸ್ ಸೆಂಟ್ರಲ್. ಬನ್ನಿ, ಟ್ರೈನ್ ಬಂತಾ? ಇನ್ನು 2 ನಿಮಿಷ ಟ್ರೈನ್ ಬರುತ್ತೆ ನೋಡಿ, ಎಷ್ಟು ಫಸ್ಟ್ ಇದೆ. ಬನ್ನಿ ಹೋಗೋಣ. ಕೆಲಸ ಮಾಡ್ತೀನಿ, ರೂಮ್ ಹೋಗ್ಬಿಟ್ಟು ಇದೆಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಊಟ ಮಾಡ್ತೀನಿ. ನೋಡೋಣ, ಮಧ್ಯಾಹ್ನ ಊಟ ತೋರಿಸ್ತೇನೆ ನಿಮಗೆ ಹೋಗ್ಬಿಟ್ಟು. ಟ್ರೈನ್ ಬಂತಾ? ಇನ್ನೂ ಬಂದಿದೆ ಟ್ರೈನ್ ನೋಡಿ. ಇನ್ನೂ 2 ಮಿನಿಟ್ ಅಂತ ಹಾಕಿದ್ರೆ ಬೋರ್ಡಲ್ಲಿ ಟ್ರೈನ್. ಇವತ್ತು 24 ಡಿಗ್ರಿ ಇದೆ ಔಟ್ಸೈಡ್, ಸ್ವಲ್ಪ ಮಳೆ ವಾತಾವರಣ ಇದೆ. ಬಂದುಬಿಟ್ಟು ಸ್ಟೇಷನ್ ಹೆಸರು ಬಂದುಬಿಟ್ಟು ಮಾಂಗ್ ಕಾಕ್. ನೋಡಿ, ಚೆನ್ನಾಗಿದೆ, ಪೋಸ್ಟರ್ಸ್ ಚೆನ್ನಾಗಿದೆ. 3 ಲ್ಯಾಂಗ್ವೇಜಲ್ಲಿ ಅನೌನ್ಸ್ ಮಾಡ್ತಾರೆ. ಕ್ಯಾಂಟೋನೀಸು, ಮ್ಯಾಂಡ್ರಿನು, ಆಮೇಲೆ ಇಂಗ್ಲೀಷಲ್ಲಿ. ಇಲ್ಲಿ ಹಾಂಗ್ಕಾಂಗ್ ಜನ ಎಲ್ಲ ಇಲ್ಲಿ ಕ್ಯಾಂಟೋನೀಸ್ ಜಾಸ್ತಿ ಮಾತಾಡ್ತಾರೆ, ಇವರು ಮ್ಯಾಂಡ್ರಿನ್ ಮಾತಾಡಲ್ಲ. ಮತ್ತು ಟ್ರೈನ್ ಹಾಂಗ್ಕಾಂಗ್ ಮೆಟ್ರೋ ಹಳೇ ಲೈನ್, ಇದು ಸೆಂಟ್ರಲ್ ಲೈನ್. ಯಾವಾಗಲೂ ರಶ್ ಇರುತ್ತೆ, ಬಟ್ ಇದು ಕಡಿಮೆ ರಶ್ ಗುರು. ಇಲ್ಲ, ದೊಡ್ಡ ಕ್ಯೂ ಇರುತ್ತೆ ಈ ಏರಿಯಾದಲ್ಲಿ. ಬನ್ನಿ ಹೋಗೋಣ.
ಅಗಲ ಬ್ಯಾಗ್ ಹಾಕೋಣ ಅಡ್ಡ ಅನ್ಕೊಂಡು. ನೋಡಿ ಎಷ್ಟೊಂದು ಲೈನ್ ಇದೆ ಹಾಂಗ್ಕಾಂಗಲ್ಲಿ, ಇಲ್ಲಿಂದ ಎಷ್ಟೊಂದು ಲೈನ್ ಇದೆ ಇಲ್ಲಿ. ನಾವು ಇಲ್ಲಿಂದ ಬಂದ್ಬಿಟ್ಟು ನಾವು ಇಲ್ಲಿ ಇಳ್ಕೋಬೇಕು ಶಿಂಚಾನ್ಸು. ಈಗ ಆ ಸ್ಟೇಷನ್ ಬಂತೀಗ ಇಳ್ಕೊತೀನಿ. ತುಂಬ ಗಲಾಟೆ ಇದೆ, ನಾಯ್ಸ್ ಜಾಸ್ತಿ ಇದೆ, ನೀವು ಕೇಳಿಸುತ್ತಲ್ಲ ಗೊತ್ತಿಲ್ಲ. ತುಂಬ ದೊಡ್ಡದ್ರಿ ಇಲ್ಲೆಲ್ಲ 9 ಕೋಚಸ್ ಇರುತ್ತೆ ಟ್ರೈನಲ್ಲಿ. ಹೇ ಆಯ್ತಪ್ಪ, ಡೋರ್ ಓಪನ್ ಮಾಡಪ್ಪ. ಮೇಲೆ ಹೋಗೋದು ಇಲ್ಲಿಂದ. ಬನ್ನಿ ಬನ್ನಿ ಬನ್ನಿ. ಲೈಫ್ ಹಂಗೆ ಜನ ಓಡ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಲೈಫ್ ಫಾಸ್ಟ್ ಇಲ್ಲಿ. ಫುಲ್ ಡಿಜಿಟಲ್ ಲೈಫ್ ಹಾಂಗ್ಕಾಂಗಲ್ಲಿ. 1 ಸೆಕೆಂಡ್ ಹೆಚ್ಚು ಕಡಿಮೆ ಆಗಲ್ಲ, ಅಷ್ಟು ಡಿಜಿಟಲ್ ಲೈಫ್. ನಾವು ಇಲ್ಲಿಂದ ಎಕ್ಸಿಟ್ 6 ಹೋಗ್ಬೇಕು. ಈ ಕಡೆ ಅದೇ ಇದೆ. ಹಾಂ ಇದೆ ಇದೆ ಇದೆ, ಎಕ್ಸಿಟ್ ಇದೆ. ಬನ್ನಿ 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 ಹೋಗೋಣ. ಇದೇ ಕಾರ್ಡ್, ಆಕ್ಟೋಪಸ್ ಕಾರ್ಡು. ಕ್ಯಾಮ್ರಾ ಶೇಕ್ ಆಗ್ತಾ ಇದೆ, ಏನಂದರೆ ಕೈಯಲ್ಲಿ ಲಗೇಜ್ ಜಾಸ್ತಿ ಇದೆ. $5 ಆಯಿತು, $5.3 ಆಯಿತು. ಬನ್ನಿ, I² ಎಕ್ಸಿಟ್ 6. ಈ ಎಕ್ಸಿಟ್ ತೊಗೊಂಡು ಬನ್ನಿ. ಇದು ಮುಂಚೆ ತುಂಬ ಚೆನ್ನಾಗಿತ್ತು ರೀ ಶಾಪಿಂಗ್. ಇದು I² ಶಾಪಿಂಗ್ ಸೆಂಟರ್ ಅಂತ. ಇವಾಗ ಒಳ್ಳೊಳ್ಳೆ ರೇಬನ್ ಗಾಗಲ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು. ಇವಾಗ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು 3 ಇಯರ್ಸ್ ಮೇಲೆ ಬರ್ತಾ ಇರೋದು ಇಲ್ಲಿ. ಇಲ್ಲಲ್ಲ, ಇನ್ನೊಂದು ಕೊಂಬೇಕು. ಇದು ಡೈರೆಕ್ಟಾಗಿ 3rd ಫ್ಲೋರ್ ತೊಗೊಂಡೋಗ್ಬಿಡ್ತಾನೆ. ಮುಂದೆ ಒಂದಿದೆ ನೋಡಿ. ಕೋವಿಡ್ಗೋಸ್ಕರ ಅಂಗಡಿಗಳೆಲ್ಲ ಸರಿಯಾಗಿ ಓಪನ್ ಮಾಡೇ ಇಲ್ಲ. ಒಳ್ಳೊಳ್ಳೆ ಪರ್ಫ್ಯೂಮು ಅಂಗಡಿ ಅವೆಲ್ಲ ಜಾಸ್ತಿ ಇಲ್ಲಿ. ಒಟ್ಟು ಜನ ಕೋವಿಡ್ಗೋಸ್ಕರ ಬಿಸ್ನೆಸ್ ಡೌನ್ ಆಗಿದೆ ಫುಲ್. ಬನ್ನಿ ಮೇಲೆ ಹೋಗೋಣ. ಹೊಟ್ಟೆ ಹಸಿತಾ ಇದೆ ಗುರು. ಹೋಗ್ಬಿಟ್ಟು ಒಳ್ಳೆ ಒಂದು ಬಿರಿಯಾನಿ ಊಟ ಮಾಡೋಣ. ತುಂಬ ದಿನ ಚಿಕನ್ ಬಿರಿಯಾನಿ ತಿನ್ನಲಾರ್ದು. ಸೆಕೆಂಡ್ ಡ್ಯಾನ್ಸ್. ನಮ್ಮ ಬೆಂಗಳೂರಲ್ಲಿ ಹೇಮಾದ್ರಿ ಅಂತ ಒಂದು ಐಸ್ ಕ್ರೀಮ್ ಅಂಗಡಿ ಇದೆ ವಿಜಯನಗರಲ್ಲಿ. ಅದು ನನ್ನ ಫೇವ್ರೇಟ್ ಗುರು. ಇಲ್ಲಿಂದ ಹೊರಗಡೆ ಹೋಗೋದು ಮುಗಿತು. ನೋಡಿ, ಮೊನ್ನೆ ನೈಟ್ ತೋರಿಸಿದ್ದೆ ನನಗೆ, ಅದು ಕ್ರಿಸ್ಮಸ್ದು. ಇವಾಗ ಡೇ ಟೈಮ್ ನೋಡಿ ಹೇಗೆ ಮಾಡಿದ್ದಾರೆ. ಕ್ರಿಸ್ಮಸ್ ಡೆಕೋರೇಷನ್ ನೋಡಿ ಈ ಥರ ಇದೆ. ಸೊ ಅದೇ ಚುಂಗಿಂಗ್ ಮ್ಯಾನ್ಷನ್ ಕಾಣ್ತಲ್ಲ, ಅದೇ ಚುಂಗಿಂಗ್ ಮ್ಯಾನ್ಷನ್ನು. ಬನ್ನಿ ಕ್ರಾಸ್ ಮಾಡೋಣ ರೋಡ್. ಒಳ್ಳೆ ಕ್ಲೈಮೇಟ್ ಇದೆ ಗುರು, ಸಖತ್ತಾಗಿದೆ ಕ್ಲೈಮೇಟ್. ಗ್ಲಾಸ್ ಬಿಡುತ್ತೆ, ಗಾಳಿ ಇದೆ ಸ್ವಲ್ಪ. ರೋಡ್ ಕ್ರಾಸ್ ಮಾಡೋಣ. ಕೆಲಸ ಮಾಡೋಣ. ರೂಮ್ ಹೋಗ್ಬೇಕು, ಫಸ್ಟ್ ಇದೆಲ್ಲ ಬ್ಯಾಗೆಲ್ಲ ಇಟ್ಬಿಡ್ತೀನಿ. ಸುಸ್ತಾಗಿದೆ ಗುರು. ಇಟ್ಬಿಟ್ಟು ಆಮೇಲೆ ಒಟ್ಟಿಗೆ ಸೇರಿಕೊಂಡು ಊಟ ಮಾಡೋಣ. ಚಿಕನ್ ಬಿರಿಯಾನಿ ತಿನ್ನಲ್ಲ, ಬನ್ನಿ. ಅದೇ ಅಂಗಡಿ ಹತ್ರ ಹೋಗ್ಬಿಡ್ತೀನಿ ನೋಡೋಣ ಹೇಗಿರುತ್ತೆ. ನೋಡಿ ಡಬಲ್ ಡೆಕ್ಕರ್ ಬಸ್ಗಳೆಲ್ಲ ಹೆಂಗಿದೆ ಫೋನಲ್ಲಿ. ಆಮೇಲೆ